ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ರಾಜ್ಯ ಬಿಜೆಪಿಯಲ್ಲೂ ಕೂಡ ಕುರ್ಚಿ ಕಾಳಗ ಶುರುವಾಯ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ರಾಜ್ಯಾಧ್ಯಕ್ಷರ ಹುದ್ದೆಗೆ ಲಾಭಿ ಶುರುವಾಯ್ತಾ? ಯಾಕಂದ್ರೆ ಒಂದೆಡೆ ನೂತನ ಕಾರ್ಯಾಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ BY ವಿಜಯೇಂದ್ರ, ಮತ್ತೊಂದೆಡೆ ಅಮಿತ್ ಶಾ ಅವರನ್ನ ಬಸವರಾಜ ಬೊಮ್ಮಾಯಿ ಅವರು ಭೇಟಿಯಾಗಿದ್ದಾರೆ. ಹೀಗಾಗಿ ಬಸವರಾಜ ಬೊಮ್ಮಾಯಿ ಅವರ ಈ ಒಂದು ಭೇಟಿ ಏನಿದೆ ಇದು ತೀವ್ರವಾಗಿ ಕುತೂಹಲ ಮೂಡಿಸ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಬಸವರಾಜ ಬೊಮ್ಮಾಯಿ ಅವರು ಭೇಟಿಯಾಗಿದ್ದಾರೆ. ಹೀಗಾಗಿ ಅವರ ಭೇಟಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಹಾಲಿ ಅವಧಿ ವಿಸ್ತರಣೆ ನಿರೀಕ್ಷೆಯಲ್ಲಿ BY ವಿಜಯೇಂದ್ರ ಅವರಿದ್ದಾರೆ. ಹಾಲಿ ಅಧ್ಯಕ್ಷ ಸ್ಥಾನ ಏನಿದೆ ಅದೇ ಸ್ಥಾನದ ಅವಧಿ ಏನಿದೆ ಅದನ್ನು ವಿಸ್ತರಣೆ ಮಾಡುವಂತಹ ನಿರೀಕ್ಷೆ BY ವಿಜಯೇಂದ್ರ ಅವರು ಇಟ್ಕೊಂಡಿದ್ದಾರೆ. ಆದರೆ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಈಗಾಗಲೇ ವಿ ಸೋಮಣ್ಣ ಅವರಿದ್ದಾರೆ. ಇವರಿಬ್ಬರ ನಡುವೆ ಅಮಿತ್ ಶಾ ಅವರನ್ನ ಭೇಟಿಯಾಗಿ ತಟಸ್ಥ ಬಣ ಚರ್ಚೆ ಮಾಡ್ತಾ ಇದೆ. ತಟಸ್ಥ ಬಣದ ಬಸವರಾಜ ಬೊಮ್ಮಾಯಿ ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. 16 ಲೆಕ್ಕಾಚಾರಗಳನ್ನು ಹುಟ್ಟಾಕ್ತಾ ಇದೆ ಮಾಜಿ ಸಿಎಂ ಭೇಟಿ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಭೇಟಿ ಹಲವಾರು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಅದರಲ್ಲೂ ಬಿಜೆಪಿ ವರಿಷ್ಠ ನಾಯಕರನ್ನೇ ಭೇಟಿಯಾಗಿದ್ದಾರೆ ರಾಜ್ಯದ ಲಿಂಗಾಯತ ನಾಯಕರು. ಮತ್ತೊಂದು ಮೂಲೆಯಲ್ಲಿ ತಮ್ಮ ಲಾಭಿಯನ್ನ ಬಿಜೆಪಿ ರೆಬೆಲ್ಸ್ ತಂಡ ಕೂಡ ನಡೆಸ್ತಾ ಇದ್ದಾರೆ. ಬಿಜೆಪಿಯ ರೆಬೆಲ್ಸ್ ತಂಡ ಮತ್ತೊಂದೆಡೆ ತಮ್ಮ ಲಾಭಿ ಮುಂದುವರಿಸ್ತಾ ಇದ್ದಾರೆ. ಮತ್ತೊಂದೆಡೆ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಅಂದರೆ ಬಸವರಾಜ ಬೊಮ್ಮಾಯಿ ಇನ್ನಿತರ ನಾಯಕರೇನಿದ್ದಾರೆ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾ ಇದ್ದಾರೆ. ಮತ್ತೊಂದೆಡೆ BY ವಿಜಯೇಂದ್ರ ಅವರು ಇಲ್ಲ ನನ್ನನ್ನೇ ಮುಂದುವರಿಸ್ತಾರೆ ಅಂತ ಅವರು ಕೂಡ ಕಸರತ್ತನ್ನು ನಡೆಸ್ತಾನೆ ಇದ್ದಾರೆ. ತಮ್ಮ ಅವಧಿಯನ್ನು ವಿಸ್ತರಣೆ ಮಾಡಿಸ್ಕೊಳ್ಬೇಕು ಅಂತ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಈ ನಡುವೆ ಬಿಜೆಪಿ ಈ ಹಿಂದಿನಿಂದಲೂ ನಾವು ನೋಡಿದಾಗ ಸಾಕಷ್ಟು ಸಂದರ್ಭದಲ್ಲಿ ಶಾಕ್ ಕೊಡ್ತಾನೆ ಬರ್ತಾ ಇದೆ. ಅದು CM ಸ್ಥಾನ ಆಗಿರಬಹುದು, ಅಧ್ಯಕ್ಷರನ್ನು ನೇಮಕ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಹೊಸ ಹೊಸ ಪ್ರಯೋಗಗಳನ್ನು ಬಿಜೆಪಿ ಮಾಡ್ತಾನೆ ಇರುತ್ತೆ. ಹೀಗಾಗಿ ರಾಜ್ಯದಲ್ಲಿ ಈ ಬಾರಿ ಯಾರಿಗೆ ಅವಕಾಶ ಸಿಗುತ್ತೆ ಅಂದರೆ ವಿ ಸೋಮಣ್ಣ ಅವರು ರೇಸ್ನಲ್ಲಿದ್ದಾರೆ. ಮತ್ತೊಂದೆಡೆ BY ವಿಜಯೇಂದ್ರ ಅವರು ತಮ್ಮ ಸ್ಥಾನದಲ್ಲೇ ಮುಂದುವರಿಯೋದಕ್ಕೆ ಅವರು ಕೂಡ ಕಸರತ್ತು ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಹೀಗಾಗಿ ಅಮಿತ್ ಶಾ ಅವರನ್ನ ಭೇಟಿಯಾಗಿರೋದಕ್ಕೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಈ ನಡುವೆ ಭಿನ್ನರ ಬಣ ಏನಿತ್ತು ಅದು ತನ್ನ ಲಾಭಿ ಮತ್ತೆ ಮುಂದುವರಿಸ್ತಾ ಇದೆ. ಅಂದರೆ ಅವರು ಕೂಡ ತಮ್ಮ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮತ್ತೆ ಮೀಟಿಂಗ್ಗಳನ್ನು ಸಭೆಗಳನ್ನು ಮಾಡಿ ಅವರು ಕೂಡ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ತಮ್ಮ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ತಮ್ಮ ಕಸರತ್ತನ್ನು ತಾವು ಮುಂದುವರಿಸಿದ್ದಾರೆ. ಹೀಗಾಗಿ BY ವಿಜಯೇಂದ್ರ ಅವರೇ ಮುಂದುವರಿತಾರಾ ಅಥವಾ ಹೊಸಬರಿಗೆ ಬಿಜೆಪಿ ಮಣೆ ಹಾಕತ್ತಾ? ಅದು ಬಿಜೆಪಿ ಹೈಕಮಾಂಡ್ಗೆ ಬಿಟ್ಟಿರುವಂತಹ ವಿಚಾರ. ಆದರೆ ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಬಿಜೆಪಿ ಹೊಸ ಪ್ರಯೋಗಗಳನ್ನು ಮಾಡ್ತಾನೆ ಇರುತ್ತೆ. ಆಗಿನ ಒಂದು ಕಾಲಕ್ಕೆ ತಕ್ಕಂತೆ, ಸಂದರ್ಭಕ್ಕೆ ತಕ್ಕಂತೆ ಶಾಕ್ಗಳ ಮೇಲೆ ಶಾಕ್ಗಳನ್ನು ಕೊಡ್ತಾನೆ ಬರ್ತಾ ಇದೆ. BY ವಿಜಯೇಂದ್ರ ಅವರ ವಿಚಾರದಲ್ಲಿ ಏನಾಗುತ್ತೆ ಅಂತ? BY ವಿಜಯೇಂದ್ರ ಅವರನ್ನೇ ಮುಂದುವರಿಸ್ತಾರಾ ಅಥವಾ ವಿ ಸೋಮಣ್ಣ ಅವರು ರೇಸ್ನಲ್ಲಿದ್ದಾರೆ? ಮತ್ತೊಂದೆಡೆ ತಟಸ್ಥ ಬಣ ಬಸವರಾಜ ಬೊಮ್ಮಾಯಿ ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಹೀಗಾಗಿ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಏನು ನಡೀತಾ ಇದೆ ಬಿಜೆಪಿಯಲ್ಲಿ? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಬಿಜೆಪಿಯ ರಾಜ್ಯಾಧ್ಯಕ್ಷರ ನೇಮಕದ ವಿಚಾರ ಮತ್ತೊಂದು ಹಂತಕ್ಕೆ ಬಂದು ನಿಂತಿದೆ. ಈಗಾಗಲೇ 2.5 ವರ್ಷದ ಅವಧಿಯನ್ನು ಪೂರ್ಣಗೊಳಿಸಿರುವಂತಹ ವಿಜಯೇಂದ್ರ ಅವರು ತಮ್ಮ 1 ವರ್ಷದ ಹೆಚ್ಚುವರಿ ಅವಧಿಗೆ ರಾಷ್ಟ್ರೀಯ ನಾಯಕರ ಬಳಿ ಮನವಿಯನ್ನ ಮಾಡಿಕೊಂಡು ವಿಸ್ತರಣೆಗಾಗಿ ಕೇಳಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇದರ ಜೊತೆಗೆ ಈಗಾಗಲೇ ಅಧ್ಯಕ್ಷರ ಹುದ್ದೆಯಲ್ಲಿ ಅದನ್ನ ಬಯಕೆಯನ್ನು ಇಟ್ಟುಕೊಂಡು ಕೇಂದ್ರ ಸಚಿವರಾಗಿರುವಂತಹ ಸೋಮಣ್ಣ ಅವರು ಕೂಡ ಅದಕ್ಕೆ ಲಾಬಿಯನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾತು ಮತ್ತೊಂದು ಕಡೆ ಇದೆ. ಈ ವಿಚಾರದಲ್ಲಿ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಹಾಗೆ ಇದೇ ರೀತಿ 2 ವಿಚಾರಗಳಲ್ಲಿ ಅಂದ್ರೆ ವ್ಯಕ್ತಿಗಳಿಬ್ಬರ ನಡುವೆ ಅಧ್ಯಕ್ಷರ ಹುದ್ದೆಗೆ ನಡೀತಿರುವಂತಹ ಚರ್ಚೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಇವುಗಳ ಮಧ್ಯದಲ್ಲಿ ತಟಸ್ಥ ಬಣದ ನಿರ್ಧಾರ ಬಹಳ ಪ್ರಮುಖವಾಗಿ ಮಹತ್ತರ ಪಾತ್ರವನ್ನು ನಿರ್ವಹಿಸುವಂತಹ ಲಕ್ಷಣಗಳು ಕಾಣ್ತಾ ಇದೆ. ನಿನ್ನೆ ದಿನ ಸಂಸದರಾದಂತಹ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ಮಾಡಿರುವುದು ಈ ಎಲ್ಲ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅಮಿತ್ ಶಾ ಅವರು ಪಕ್ಷದ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಪ್ರಮುಖ ನಾಯಕರಲ್ಲಿ ಒಬ್ಬರು. ಇಂತಹ ಸಂದರ್ಭದಲ್ಲಿ ಅವರು ರಾಜ್ಯ ರಾಜಕೀಯದ ಬದಲಾವಣೆ ವಿಚಾರದಲ್ಲಿ ಈಗಾಗಲೇ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ನೇಮಕವಾಗಿರುವ ನಿತಿನ್ ನಬೀನ್ ಅವರ ಜೊತೆ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ.
ಇಂತಹ ಸಂದರ್ಭದಲ್ಲಿ ವಿಜೇಂದ್ರ ಅವರು ಕೂಡ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರನ್ನ ಭೇಟಿ ಮಾಡಿರುವ ವಿಚಾರವು, ಬೊಮ್ಮಾಯಿ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿರುವ ವಿಚಾರವು ಬಹಳ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಅಮಿತ್ ಶಾ ಜೊತೆಗಿನ ಚರ್ಚೆ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಏನು ಮಾತುಕತೆಯನ್ನ ಮಾಡಿದ್ದಾರೆ ಅನ್ನುವುದು ಇನ್ನೂ ಸ್ಪಷ್ಟವಾಗಿಲ್ಲದಿದ್ರೂ ಕೂಡ ಅವರ ಅಭಿಪ್ರಾಯವನ್ನ ಪಡೆದೇ ರಾಷ್ಟ್ರೀಯ ಅಧ್ಯಕ್ಷರ ನೇಮಕವಾದ ಬಳಿಕ ರಾಜ್ಯಾಧ್ಯಕ್ಷರ ಪ್ರಕ್ರಿಯೆಯನ್ನ ಮಾಡುವುದಕ್ಕೆ ಅಗತ್ಯವಿರುವಂತಹ ಚರ್ಚೆಗಳನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ಅವರ ಒಪಿನಿಯನ್ ಏನು ಅನ್ನೋದರ ಮೇಲೆ ಉಳಿದಂತಹ ಮಾತುಕತೆಗಳ ಅಂತಿಮ ರೂಪಗಳ ಸಿದ್ಧತೆಗಳು ಕಂಡುಬಹುದು. ಹೀಗೆ ಒಟ್ಟಾರೆ ಅಧ್ಯಕ್ಷರ ಅವಧಿಯಲ್ಲಿ ವಿಜೇಂದ್ರ ಅವರೇ ಮುಂದುವರಿತಾರೋ, ಅವರಿಗೆ ಅವಕಾಶ ಸಿಗುತ್ತೋ ಅಥವಾ ಹೊಸಬರಿಗೆ ಮನ್ನಣೆ ಹಾಕುತ್ತೋ, ಯುವ ನಾಯಕತ್ವದ ಮೇಲೆ ನಂಬಿಕೆ ಇಟ್ಟಿರುವಂತಹ ಬಿಜೆಪಿ ಈ ಬಾರಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅಥವಾ ಯಾವ ಚಿಂತನೆ ಅಥವಾ ಹೊಸ ಪ್ರಯೋಗವನ್ನು ಮಾಡುವ ಮುಖಾಂತರ ಹೊಸತೇನಾದ್ರೂ ಮಾಡಬಹುದು ಅನ್ನುವಂತ ನಿರೀಕ್ಷೆಯನ್ನು ಕೂಡ ಹುಟ್ಟಿಸಿದೆ. ಇವೆಲ್ಲವಕ್ಕೂ ಕ್ರಿಸ್ಮಸ್ನ ಬಳಿಕ ಸ್ಪಷ್ಟ ಉತ್ತರ ಸಿಗಲಿದೆ. ಸಂತೋಷ್, ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.